ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಿಮ್ಮ ತೃತೀಯ ಭಾಷೆ ಹಿಂದಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1-2026 8ನೇ ತಾರೀಕು ನಡೆಯಲಿದೆ. ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊತೀನಿ. ನೋಡಿ, ಈ ಒಂದು ತೃತೀಯ ಭಾಷೆ ಹಿಂದಿಗಾಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ಮೊದಲಿಗೆ ನಿಮಗೆ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಅಂತ 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ MCQ. ನೋಡಿ, ಹಾರ್ ಶಬ್ದ का विलोम रूप है. ಹಾರ್ ಶಬ್ದದ ವಿರುದ್ಧಾರ್ಥಕ ಯಾವುದು? ಜೀತ್. ಸೋಲು ಅನ್ನೋದು ವಿರುದ್ಧಾರ್ಥಕ ಗೆಲುವು ಅಂತ. ಇನ್ನು ನರ ಶಬ್ದ का ಸ್ತ್ರೀಲಿಂಗ ರೂಪ है. ನರ ಶಬ್ದದ ಸ್ತ್ರೀಲಿಂಗ ರೂಪ ನಾರಿ. ನರ, ನಾರಿ. ನಿಮ್ನಲಿಖಿತ ಮೀಸೆ ಏಕವಚನ ಶಬ್ದ ಹೈ. ಇಲ್ಲಿ ತೆಳೆ ಕೊಟ್ಟಿರುವಂಥದ್ರಲ್ಲಿ ಏಕವಚನ ಶಬ್ದ ಯಾವುದು ಅಂತ ಕೊಟ್ಟಿದ್ದಾರೆ. ಚಟ್ಟಾನ್ ಅನ್ನೋದು ಏಕವಚನ ಶಬ್ದ ಇಲ್ಲಿ ತೆಳೆ ಕೊಟ್ಟಿರುವಂಥದ್ದು. ಜಾಗನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ನೋಡ್ರಿ, ಜಾಗನ ಅಂತ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಜಗಾನ. ನೋಡಿ, ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಇದೇ ಥರ ಪ್ರಶ್ನೆಗಳು ಬರ್ತವೆ. ಕವೀಂದ್ರ ಶಬ್ದ ಮೇ ಸಂಧಿ ಹೈ. ನೋಡಿ, ಇದು ಈ ರೀತಿ ಒಂದು ಸಂಧಿ ಶಬ್ದ ಬರ್ತದೆ. ಕವೀಂದ್ರ ಅನ್ನೋದು ಕವಿ ಪ್ಲಸ್ ಇಂದ್ರ, ಕವೀಂದ್ರ. ದೀರ್ಘ ಸಂಧಿ, ಹೆಂಗೆ ನಾವು ಕನ್ನಡದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತೀವಲ್ಲ, ಹಿಂದಿಯಲ್ಲಿ ದೀರ್ಘ ಸಂಧಿ ಅಂತ ಅಷ್ಟೇ ಹೇಳ್ತೀವಿ. ನಿಮ್ನಲಿಖಿತ ಮೇಸೆ ದ್ವಿಗು ಸಮಾಸ ಕಾ ಉದಾಹರಣ ಹೈ. ನೋಡಿ, ದ್ವಿಗು ಸಮಾಸ. ದ್ವಿಗು ಅಂತಂದ್ರೆ ಶಬ್ದ ಬರುತ್ತೆ, ಇದು ಅಂಕಿ ಬರುತ್ತೆ ಅಲ್ಲಿ. ಆದ ಕಾರಣ ಇಲ್ಲಿ ಯಾವುದು? ಶತಾಬ್ದಿ. ನೀವು ಸುಲಭವಾಗಿ ದ್ವಿಗು ಸಮಾಸವನ್ನು ಗುರುತಿಸಬಹುದು. इंटरनेट का अर्थ है. अर्थ क्या है? वाक्य में प्रयुक्त विराम चिन्ह है. ಇಲ್ಲಿ ವಿರಾಮ ಚಿಹ್ನ ಯಾವುದು? ಪ್ರಶ್ನವಾಚಕ. ನೋಡಿ, ಎಷ್ಟೊಂದು ಸುಲಭವಾದ ಪ್ರಶ್ನೆಗಳಿವೆ. ಇನ್ನು ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೈ. ಪೆನ್ನಿನಿಂದ ಬರೆದ ಅಂತ ಅಂದರೆ ಕಲಂ ಸೆ ಅಂತ ಬರುತ್ತೆ. ಕಲಂ ಸೆ ಪತ್ರ ಲಿಖ್ತಾ ಹೈ. ಇನ್ನು ಇಲ್ಲಿ ತೆಳಗೆ ನೋಡಿ, 8 MCQ. ಅದು ಈಗ 9ನೇದೇನು ಬರುತ್ತೆ ಅಂತಂದರೆ, निम्नलिखित प्रथम 2 शब्द के सूचित शब्दों के अनुरूप तीसरे शब्द का संबंधित शब्द लिखिए. ನೋಡಿ, ನಿಮ್ಮ ಕನ್ನಡದಲ್ಲೂ ಕೂಡ ಇರ್ತದೆ ಇದು. ಎರಡು ಒಂದು ಶಬ್ದಕ್ಕೆ ಅನುರೂಪವಾಗಿ 3ನೇ ಶಬ್ದಕ್ಕೆ ಬರೆಯಿರಿ ಅಂತ. ಇಲ್ಲಿ ತಿಮ್ಕೋಡಿ ಕಾ ಸ್ವಾದ್ ಕಡವಾ. ನಿಮ್ಕೌಡಿ ಕಾ ಸ್ವಾದ್ ಕಡವಾ ಇದ್ರೆ ಸೇಬ್ ಕಾ ಸ್ವಾದ್ ಹೆಂಗಿರ್ತದೆ? ಸೇಬಿನ ರುಚಿ ಹೆಂಗಿರ್ತದೆ? ಉತ್ತರ ಮೀಠಾ ಅಥವಾ ರಸೀಲಾ ಅಂತಲೂ ಬರಿಬೋದು. ಯಾವುದಾದ್ರೂ ಒಂದು ಬರಿಬೋದು. ಮೀಠಾ ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ, ರಸೀಲಾ ಅಂತ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಇನ್ನು ರೇಖಾಚಿತ್ರ. ಗಿಲ್ಲು ಅನ್ನೋದು ಒಂದು ರೇಖಾಚಿತ್ರ. ಆದರೆ ವ್ಯಂಗ್ಯ ರಚನೆ ಯಾವುದು ನಿಮ್ಮ ಪಾಠಗಳಲ್ಲಿ? ಇಮಾನ್ದಾರೋಂಕೆ ಸಮ್ಮೇಳನ ಅನ್ನೋದು ಒಂದು ವ್ಯಂಗ್ಯ ರಚನೆ ಆಗಿದೆ, ಒಂದು ಹಾಸ್ಯ ರಚನೆ ಆಗಿದೆ. ರೇಖಾಚಿತ್ರ ಯಾವುದು? ಗಿಲ್ಲು. ವ್ಯಂಗ್ಯ ರಚನಾ ಇಮಾನ್ದಾರೋಂ ಕಾ ಸಮ್ಮೇಳನ ಮೇ. ಕರ್ನಾಟಕಕ್ಕೆ ಪಶ್ಚಿಮ ಅರಬ್ಬಿ ಸಮುದ್ರ. ನೋಡಿ, ಕರ್ನಾಟಕದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಕರ್ನಾಟಕಕ್ಕೆ ದಕ್ಷಿಣ ಏನಿದೆ? ಕರ್ನಾಟಕ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಾವಳಿ ಇದೇವೆ. ನೋಡಿ, ಬಲಭದ್ರ ಬಲರಾಮ. ಬಲಭದ್ರ ಬಲರಾಮ. ಜಸೋದ ಯಶೋದ. ಜಸೋದ ಯಶೋದ. ಇನ್ನು ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ್ ಪೂರ್ಣ ವಾಕ್ಯ ಮೇ ಲಿಖೆ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 13ನೇ ಪ್ರಶ್ನೆಯಿಂದ ಕೇಳ್ತಾರೆ. ಎಲ್ಲ ಇದೇ ರೀತಿ ಫಿಕ್ಸ್ ಇರ್ತದೆ ಕ್ವಶನ್ ಪೇಪರು ಇದೆಲ್ಲ. ಇವನ್ ಆನ್ಯುವಲ್ ಎಕ್ಸಾಮ್ನಲ್ಲೂ ಲೇಖಕ್ परसाई जी को कहाँ ठहराए गया था? होटल के एक बड़े कमरे में. ಎಲ್ಲಿ ಉಳ್ಕೊಂಡಿದ್ರು ಅವರು? ಹೋಟೆಲ್ ಕೆ ಏಕ್ ಬಡೆ ಕಮರೆ ಮೇ. ಬಸಂತ್ ಕೆ ಭಾಯಿ ಕಾ ನಾಮ್ ಕ್ಯಾ ಥಾ? ಬಸಂತನ ಸಹೋದರನ ಹೆಸರೇನು? ಪ್ರತಾಪ್. अभिनव मनुष्य विजयी बनकर कहाँ आसीन है? प्रकृति पर आसीन है. मातृभूमि के वन उपवन कैसे है? फल फूलों से युक्त है. ನೋಡಿ, ಇವೆಲ್ಲ ಪಾಠಗಳನ್ನು ನಾವು ಕನ್ನಡದಲ್ಲಿ ತುಂಬ ವಿವರವಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ ಬಹಳ ಹಿಂದೆನೇ, ನೀವು ನೋಡ್ಬೋದು ಅವನು ಕೂಡ. ಪ್ರೇಮಚಂದ್ರ ಜಿ ಕ. ನೋಡಿ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2-3 ವಾಕ್ಯ ಮೇ ಲಿಖಿ ಅಂತ ಬರ್ತೀನಿ. 4ನೇ ಇದರಿಂದ ಭಾಗದಲ್ಲಿ ಒಂದೊಂದಕ್ಕೆ 2 ಅಂಕ ಇರ್ತವೆ. 8 ಪ್ರಶ್ನೆ ಕೇಳ್ತಾರೆ. ಪ್ರೇಮಚಂದ್ರ ಜಿ ಕೋ किस बात का गम हुआ? प्रेमचंद जी के 4 आने पैसे खोने का इतना गम न हुआ जितना समाज के इस चारित्रिक पतन का.
ನೋಡಿ ಎಲ್ಲ ವಿವರವಾಗಿ ಹೇಳ್ತಾ ಹೋದ್ರೆ ತುಂಬ ವಿಡಿಯೋ ದೊಡ್ಡದಾಗ್ತದೆ, ಅಷ್ಟೇ ನೋಡ್ತಾ ಹೋಗಿ. ಲೇಖಕನೇ ಕಮ್ರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ? ನೋಡಿ ಉತ್ತರವನ್ನು ನೋಡಿ. नेक्स्ट, ई गवर्नेंस से प्रशासन पारदर्शी बनता है कैसे? बेंगलुरु किन बृहತ್ ಸಂಸ್ಥಾओं के कारण प्रसिद्ध है? ನೋಡಿ ಏನೇನಿದಾವೆ ಬೆಂಗಳೂರಲ್ಲಿ, HMT, ITI ಇವೆಲ್ಲ, BHEL ಇಂಥವೆಲ್ಲ ಇರೋದ್ರಿಂದ ಬೆಂಗಳೂರು ಪ್ರಸಿದ್ಧ ಇದೆ. कृष्ण अपनी माता यशोदा से क्या क्या शिकायतें करता है? अब ಏನು ಶಿಕಾಯತ್ ಮಾಡಿದ ಕೃಷ್ಣ? ಇನ್ನು ಅಭಿನವ ಮನುಷ್ಯ ಕವಿತಾ ಕಾ ಆಶಯ ಸ್ಪಷ್ಟ ಕೀಜಿಯೇ. ಆ ಒಂದು ಕವಿತೆಯ ಆಶಯ ಏನು? ಅಭಿನವ ಮನುಷ್ಯ ಕವಿತೆ ಇದ್ದು. शनि का वायुमंडल किन किन गैसों से बना है? अथवा शनिचार का अर्थ क्या है? अथवा धीमी गति से चलने वाला आकाश के गोल पर शनि ग्रह बहुत धीमी गति से चलता दिखाया देता है. नोड़ी, पाठ में सत्य के स्वरूप को कैसे उजागर किया गया है? अथवा शास्त्र में सत्य बोलने का तरीका कैसे समझाया गया है? नोड़ी इधर प्रश्ने मत अथवा प्रश्ने. इन गिल्लू के नोड़ी फिफ्थ ನಲ್ಲಿ निम्नलिखित प्रश्नों के उत्तर 3-4 वाक्यों में लिखे. नोड़ी ಒಂದೊಂದಕ್ಕೆ 3 अंक. गिल्लू के प्रति लेखिका अपना प्रेम कैसे प्रकट करती है? ನೋಡಿ ಗಿಲ್ಲುವಿನ ಬಗ್ಗೆ ತಮ್ಮ ಒಂದು ಪ್ರೀತಿಯನ್ನು ಲೇಖಕಿ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಬರಿಬೇಕು ಅಂತ. ಯಾವುದಾದ್ರೂ ಸ್ವಲ್ಪ ಬರೆದ್ರೆ ಸಾಕು ನೀವು. ಕೊಯ್ 3-4 ನೋಡಿ 3-4 ಅಂಶ ಬರೆದ್ರು ಕೂಡ ಸಾಕು. ಇನ್ನು पंडित राजकिशोर जी के ಮಾನವೀಯ ವ್ಯವಹಾರ का ಪರಿಚಯ कीजिए ಅಂದಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ನೀವು 3-4 ಸಾಲು ಬರೆದ್ರೆ ಸಾಕು. ಇನ್ನು सोशल नेटवर्किंग का परिचय दीजिए. कर्नाटक की शिल्पकला और वास्तुकला का वर्णन कीजिए. ನೋಡಿ 28th. ಇಲ್ಲಿ ಕೂಡ ಒಂದು 3-4 ಸಾಲು ಬರೆದ್ರೆ ಸಾಕು. महिला की साहस गाथा पाठ से क्या सीख मिलती है बताइए. ಆ ಒಂದು ಪಾಠದಿಂದ ಯಾವ ಒಂದು ಇದು ನಮಗೆ ಗೊತ್ತಾಗ್ತದೆ, ಅದರಿಂದ ನಾವು ಏನು ಕಲಿಬಹುದು ಅನ್ನೋದನ್ನ ಹೇಳಿ ಅಂತ. इन कविता में मातृभूमि की विशेषताओं का वर्णन कैसे किया गया है? समय की पहचान कविता की अंतिम 4 पंक्तियों का आशय स्पष्ट कीजिए. ನೋಡಿ ಕೊನೆಯ 4 ಸಾಲುಗಳು ತುಂಬ ಇಂಪಾರ್ಟೆಂಟ್ ಇವೆ, ಅದರ ಒಂದು ಆಶಯಗಳನ್ನು ಹೇಳ್ರಿ ಅಂತ. ನಿಮಗೆಲ್ಲ ಗೊತ್ತಿರಬೇಕು ಪದ್ಯ ಏನಿದೆ ಅಂತ. ಆ ಪದ್ಯನೂ ಕೂಡ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ನೋಡಿ 32ನೇ ಪ್ರಶ್ನೆ. ದೋಹೆ ಕೊಟ್ಟಿರ್ತಾರೆ, ಅದನ್ನು ಬರಿಬೇಕು, ಅಥವಾ ಯಾವುದಾದ್ರೂ ಒಂದು ಕವಿತೆ. 33ನೇ ನೋಡಿ, ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ಸಾಲುಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಿಮ್ಗೆ ಯಾವುದೋ ಇದನ್ನಿಸುತ್ತೆ ಇದನ್ನು ಬರೀಬೇಕು. ಕೆಲವು ಸಾಲುಗಳನ್ನು ಕೇಳ್ತಾರೆ, ಅವೇ ಸಾಲುಗಳು ರಿಪೀಟಾಗಿ ಕೇಳ್ತಾ ಇರ್ತಾರೆ, ಅವನ್ನಷ್ಟು ನೀವು ತಯಾರಾದರೆ ಆರಾಮಾಗಿ ಬರಿಬಹುದು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5-6 ವಾಕ್ಯೋं में लिखिए. ನೋಡಿ जैनुल आबदीन का परिचय दीजिए. अथवा कलाम के व्यक्तित्व निर्माण में ಜಲಾಲುದ್ದೀನ್ ಕಾ ಕ್ಯಾ ಯೋಗದಾನ ಹೈ ಸ್ಪಷ್ಟ ಕೀಜಿಯೇ. ನೋಡಿ ಇವೆಲ್ಲ ಪಾಠಗಳನ್ನು ಮಾಡಿದ್ದೀನಿ ನಾನು, ನೀವು ನೋಡ್ಬೋದು. ಇಲ್ಲಿ ನೀವು 5-6 ಸಾಲುಗಳಲ್ಲಿ ಉತ್ತರವನ್ನು ಬರೀಬೇಕು, ಮೇಲಿನ ಅಥವಾ ಪ್ರಶ್ನೆಗೆ. ನೋಡಿ ಇವನ್ನೆಲ್ಲ ನಾನು ಓದಿ ವಿವರವಾಗಿ ಹೇಳ್ತಾ ಕುಂತ್ರೆ ವಿಡಿಯೋ ತುಂಬ ದೊಡ್ಡದಾಗ್ತದೆ, ಅದಕ್ಕೆ ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ನೋಡಿ 35 ಕ್ವಶನ್ ಈ ಕವಿತಾಂಶದ ಬಗ್ಗೆನೇ ಇರುತ್ತೆ. ಒಂದು ಇದನ್ನು ಕೊಟ್ಟಿರ್ತಾರೆ, ಅವು ಫಿಕ್ಸ್ ಇರ್ತವೆ, ಅವನ್ನೇ ಕೇಳ್ತಾರೆ, ಅದನ್ನು ನೀವು ಬರಿಬೇಕು. ಅದ್ರ ಬಗ್ಗೆ ಏನು ಅನ್ನೋದು ಪೂರ್ಣ ಮಾಡಬೇಕಾ. ಒಂದು ಕವಿತಾಂಶ ಸಾಲು ಕೊಟ್ಟಿರ್ತಾರೆ, ಅವು ಫಿಕ್ಸ್ ಕೆಲವೇ ಸಾಲಿದ್ದಾವೆ, ಅವನ್ನೇ ಪದೇ ಕೊಡ್ತಾರೆ, ಅವನ್ನೇ ನೀವು ಇದನ್ನು ಮಾಡಬೇಕು. ಗದ್ಯಾಂಶ ಕೋ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಲ್ಲಿ ಎಲ್ಲ ಉತ್ತರ ಇರ್ತವೆ, ಆ ಪ್ಯಾಸೇಜ್ ಓದಿ ನೀವು ಉತ್ತರವನ್ನು ಬರೀಬೇಕು.
ಇದು ತುಂಬ ಸುಲಭ ಇರ್ತದೆ, ಏನೂ ಇದಿರೋದಿಲ್ಲ. इन्हें दिए गए संकेत बिंदुओं को आधार पर 12-15 वाक्य में किसी एक विषय के बारे में निबंध लिखिए. ನೋಡಿ, ಮೇರಾ ಪ್ರಿಯ ಕರ್ನಾಟಕ, ನೋಡಿ ಕರ್ನಾಟಕದ ಬಗ್ಗೆ ನಿಮಗೆ ಪಾಠನೇ ಇದೆ, ಅದರದ್ದು ಬರೆದ್ರು ಬರುತ್ತೆ. ಆಮೇಲೆ ಜನಸಂಖ್ಯಾಕಿ ಸಮಸ್ಯೆ, ಸಮಯಿಕ ಮಹತ್ವ, ನೋಡಿ ನಿಮ್ಮ ಪಾಠಕ್ಕೆ ಸಂಬಂಧಿಸಿದಂಗೆ ಇದಾವೆ ಇವೆಲ್ಲ ನಿಬಂಧಗಳು. ಅದೇ ಬರೆದ್ರು ಕೂಡ ನಿಮಗೆ ಉತ್ತರ ನಿಮಗೆ ಮಾರ್ಕ್ಸ್ ದೊರೀತದೆ. ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ, ನೋಡಿ ಪತ್ರ ಲೇಖನಕ್ಕೆ 5 अंक, निबंध के 4 अंक. ನೋಡಿ चंद्रयान 3 के बारे में बताते हुए मित्र अथवा सहेली के नाम एक पत्र लिखिए. ಅಥವಾ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಚಂದ್ರಯಾನ 3 ಬಗ್ಗೆ ಹೇಳ್ತಾ ಒಂದು ಪತ್ರ ಬರೆಯಿರಿ ಅಂತ. ಅಥವಾ बड़ी बहन की शादी में भाग लेने के लिए 3 दिन की छुट्टी मांगते हुए अपने प्रधान अध्यापक के नाम एक पत्र ಲಿಖಿಯೇ, ಅಂದರೆ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ ಸಹೋದರಿಯ ಮದುವೆಯಲ್ಲಿ ನಾನು ಭಾಗವಹಿಸಬೇಕಾಗಿದೆ, ಅದಕ್ಕೆ ನನಗೆ 3 ದಿನ ರಜೆ ಬೇಕು ಅಂತ ಕೇಳಿ ಪತ್ರ ಬರೆಯಿರಿ ಅಂತ. ನೋಡಿ ಪಾರಿವಾರಿಕ ಪತ್ರ, ಈ ಪತ್ರದಲ್ಲಿ ಏನೇನು ಇರಬೇಕು, ಮೇನ್ ಇಂಪಾರ್ಟೆಂಟ್, ಅದಕ್ಕೆ ಎಷ್ಟೆಷ್ಟು ಅಂಕ ಕೊಡ್ತಾರೆ ಅಂತ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ, ಇದನ್ನು ನೀವು ನೋಡ್ಬೋದು. ಮತ್ತು ಈಗಾಗಲೇ ನಿಮ್ಮ ಕನ್ನಡ, ಇಂಗ್ಲೀಷ್ ಕೂಡ ಹಾಕಿದ್ದೀನಿ, ಈಗ ಹಿಂದಿ ಹಾಕ್ತಾ ಇದ್ದೀನಿ. ಎಲ್ಲ ವಿಷಯಗಳ ಒಂದು ನಿಮ್ಮ ರಾಜ್ಯ ಮಟ್ಟದ ಪರೀಕ್ಷೆಗಾಗಿ ಹಾಕ್ತಾ ಇದ್ದೀನಿ. ಅವನ್ನ ತಪ್ಪದೆ ನೋಡಿ ಉತ್ತಮ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.